ಕಲ್ಲಡ್ಕದ ಒಂದು ಶ್ರೀರಾಮ ವಿದ್ಯಾ ಕೇಂದ್ರದ ಒಂದು ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದೇನು ಸೌಭಾಗ್ಯ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಭಾಷಣೆಗೆಲ್ಲ ಸಿದ್ಧ ಆಗಿದೆ, ಆದರೆ ಇಂಥ ಒಂದು ಅತ್ಯದ್ಭುತವಾದಂಥ ಕಲೆ ಮತ್ತು ಕ್ರೀಡೆಯ ಒಂದು ಪ್ರದರ್ಶನ ಆಗಿದ ನಂತರ ನಾವು ಏನೇ ಮಾತಾಡಿದ್ರು ಅದು ಕಡಿಮೆ ಅಂತಾನೆ ನಾನು ಭಾವಿಸುತ್ತೇನೆ. ಅದಕ್ಕೆ ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ, ಆದರೂ ಸಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ವಿದ್ಯಾರ್ಥಿಗಳು ಒಂದು ಅದ್ಭುತವಾದಂಥ ಪ್ರದರ್ಶನಗಳು ನೀಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಶಿಕ್ಷಕರು ಎಲ್ಲ ಬಹುಶಃ ಅವರೇ ಇವರ ಎಲ್ಲ ಸಿದ್ಧತೆಗಳು ಮತ್ತು ಅವ್ರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತಾ ಕಲ್ಲಡ್ಕನ ಎಲ್ಲ ಮಹಾಜನತೆಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು, ಪ್ರಣಾಮಗಳನ್ನು ಮತ್ತೊಮ್ಮೆ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಭಾರತದಲ್ಲಿ ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿಯಾಗಿದೆ. ಒಂದು ನಮ್ಮ ಪ್ರಧಾನಮಂತ್ರಿಯವರು ಈ ಒಂದು ಕಳೆದ 1.5 ವರ್ಷದಿಂದ ಭಾರತದ ಒಂದು ವಿಕಸಿತ ಭಾರತವನ್ನು ಮಾಡಲಿಕ್ಕೆ ಅವರು ಮುಂದುವರಿತಾ ಇದ್ದಾರೆ. ಅಂದರೆ ಸಮಸ್ತ ಭಾರತೀಯರಿಗೆ ಒಂದು ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಮಾಡುವಂಥದ್ದು ಗುರಿ ಇಟ್ಟಿದ್ದಾರೆ. ಅದರಲ್ಲಿ ನಮ್ಮ ಶಿಕ್ಷಣ ಮತ್ತು ವಿದ್ಯಾಭ್ಯಾಸನೇ ಅದಕ್ಕೆ ನೆಲೆಗಟ್ಟು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಧಾರ್ಮಿಕ ಮತ್ತು ಭಾರತೀಯ ಒಂದು ದೃಷ್ಟಿಕೋನದಿಂದ ಆಗಬೇಕು ಅಂತ ಅವರ ಗುರಿ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಲ್ಪನೆಯನ್ನು ಈ NEP ಮೂಲಕ ಅವರು ಸಿದ್ಧ ಮಾಡಿದ್ದಾರೆ. ಆದರೆ ನಾವೆಲ್ಲರೂ ಅದ್ರ ಮೂಲಕ ತೊಡಗಿಸ್ಬೇಕು. ಅದರ ಒಂದು ಏನು ವ್ಯವಸ್ಥೆ ಇದೆ ಅದನ್ನ ನಾವು ಅಳವಡಿಸ್ಕೊಂಡು ನಾವು ಮುಂದುವರಿಬೇಕಾಗಿರೋದು ಅತ್ಯವಶ್ಯ. ಸೊ ಆ ನಿಟ್ಟಿನಲ್ಲಿ ಇಂಥ ಒಂದು ಒಳ್ಳೆ ಶಾಲೆಯಲ್ಲಿ ಇಂಥ ಒಂದು ಒಳ್ಳೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ನೋಡುವಾಗ ನಮ್ ನಿಜಕ್ಕೂ ಒಂದು ಹೆಮ್ಮೆ ಆಗುತ್ತೆ ಮತ್ತೆ ನಮಗೂ ಸಂತೋಷ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅದು ಇನ್ನೂ ಅನುಷ್ಠಾನ ಆಗಿಲ್ಲದೆ ಇದ್ರೂ ಸಹ ಇಂಥ ಒಂದು ಒಳ್ಳೆ ಪ್ರಯತ್ನ ಒಂದು ರೀತಿಯ ನಡೀತಾ ಇದೆ ಅಂದರೆ ಅದು ನಿಜಕ್ಕೂ ಸಂತೋಷದ ಸಂಗತಿ ಅಂತ ನಾನು ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ವಂಶದವ್ರದ್ದು ಕೂಡ ಒಂದು ಸಣ್ಣ ಪ್ರದರ್ಶನೆಯನ್ನು ಆಯಿತು. ನಿಮಗೆ ಕೃತಜ್ಞತೆಗಳು. ಅವರೆಲ್ಲರೂ ಕೂಡ ಇವತ್ತು ಆ ಒಂದು ಕೊಡುಗೆಯನ್ನು ಕೊಟ್ಟಿದ್ರೆ ಅದು ಬರೀ ಅವರು ಆ ಧರ್ಮವನ್ನು ಪಾಲನೆ ಮಾಡೋದಕ್ಕೋಸ್ಕರ, ಭಾರತೀಯ ಧರ್ಮ ಪಾಲನೆ ಮಾಡಿದ್ರೆ ಸಮಸ್ತ ಭಾರತೀಯರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಂತ ನನ್ನ ಭಾವನೆ. ಆ ಧರ್ಮವನ್ನು ಪಾಲನೆ ಮಾಡಿದ ಕಾರಣಕ್ಕೇನೆ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಏನು ರಾಜ ಧರ್ಮ ಇತ್ತು ಅಂದಿನ ಕಾಲದಲ್ಲಿ ಆ ಚೌಕಟ್ಟಿನಲ್ಲಿ ಅವರು ಮುಂದುವರಿತಾ ಬಂದರು. ಅದಕ್ಕಾಗಿ ಅವರು ನಮ್ಮ ರಾಜ್ಯದ ಒಂದು ಹಿತಕ್ಕಾಗಿ ಅವರು ಕೆಲಸ ಮಾಡಿದ್ರು. ಇವತ್ತು ಆ ರಾಜಪ್ರಭುತ್ವ ಹೋಗಿರ್ಬೋದು, ಆದರೂ ಸಹ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಏನು ಕೆಲಸವನ್ನು ಮಾಡಬೇಕಾಗಿದೆ ಅದು ನಮ್ಮ ಒಂದು ಏನು ಮಿತಿ ಇದೆ ಅದರಲ್ಲೇ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ಬೋದು. ಬರೀ ಆ ಧರ್ಮದ ಪಾಲನೆ ಮಾಡಿದ್ರೇನೆ ಅದು ಆ ಕೊಡುಗೆಯನ್ನು ಕೊಡ್ಬೋದು. ಸೊ ಆ ಧರ್ಮವನ್ನು ಏನು ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು ಕೆಲಸ ನಮ್ಮೆಲ್ಲರಲ್ಲೂ ಒಂದು ಹೊಣೆ ಇದೆ. ಮತ್ತೆ ನಮ್ಮ ಮುಂಬರೋ ಪೀಳಿಗೆ ಅದನ್ನ ಹಿಡಿದು ನಂತರ ಆ ಒಂದು ಉಜ್ವಲವಾದಂಥ ಭವಿಷ್ಯ ರೂಪಿಸಲಿಕ್ಕೆ ಬಹಳ ದೊಡ್ಡ ಒಂದು ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಅವ್ರಿಗೆ ಸಿದ್ಧ ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ನಾನು ಆಗ್ಲೇ ಹೇಳಿದ್ದೀನಿ ಜಾಸ್ತಿ ಏನು ಭಾಷಣ ಮಾಡಕ್ ಹೋಗಲ್ಲ. ಈಗಾಗಲೇ ಅತ್ಯದ್ಭುತವಾದಂತಹ ಒಂದು ಪ್ರದರ್ಶನ ಆಗಿದೆ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರಾವಳಿ ಏನು ಮೈಸೂರು ನಮ್ಮ ರಾಜ್ಯದ ಸಾಂಸ್ಕೃತಿಕ ಒಂದು ಕೇಂದ್ರ ಆಗಿದ್ರೆ ನಮ್ಮ ಕರಾವಳಿ ಅದರ ಒಂದು ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜಕ್ಕೂ ಇಲ್ಲಿ ಸಂಸ್ಕೃತಿ ಯಾವ ರೀತಿ ಅದರ ಪಾಲಿಸ್ತೀರಾ ಮತ್ತು ಅದರ ಪ್ರದರ್ಶನೆಯನ್ನು ಮಾಡ್ತೀರಾ ನಮ್ಮೆಲ್ಲರಿಗೂ ಕೂಡ ಅದು ಒಂದು ಮಾದರಿ. ಯಾವುದೇ ಒಂದು ಜಾಗಗಿಂತ ಕಮ್ಮಿ ಇಲ್ಲ. ಜೊತೆಗೆ ನಮ್ಮ ವಂಶದವರು ಕೂಡ ಬಹಳ ಇತಿಹಾಸ ಇದೆ ಈ ಭಾಗಕ್ಕೆ. ಹೌದು, ಇದು ಅಧಿಕೃತವಾಗಿ ಮೈಸೂರು ಸಂಸ್ಥಾನಕ್ಕೆ ಯಾವತ್ತೂ ಸಹ ಸೇರಿರಲಿಲ್ಲ. ಆದರೆ ಈ ಭಾಗದ ಸಂಸ್ಕೃತಿ, ಈ ಭಾಗದ ಒಂದು ಏನು ವೈಭವ ಇದೆ ಅದು ಬಹಳ ದೊಡ್ಡ ಒಂದು ಪ್ರಭಾವ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಪೂರ್ವಜರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ಭಾಗಕ್ಕೆ ಬಂದಿದ್ದು 1835 ಹಿಂದೆ, ಒಂದು 2-3 ವರ್ಷ ಹಿಂದೆ ಮುಂದೆ ಅವ್ರು ಬಂದಿದ್ರು. ಅದಕ್ಕೆ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ನಂತರ ಕುಕ್ಕೆಗೂ ಬಂದು ನಂತರ ಉಡುಪಿಗೂ ಹೋಗಿ ಇಲ್ಲಿಯ ಒಂದು ಸಂಸ್ಕೃತಿ ಎಲ್ಲ ನೋಡಿ ಇಲ್ಲಿಯ ಒಂದು ಯಕ್ಷಗಾನ ಕಲಾವಿದರನ್ನು ಕೂಡ ನಮ್ಮ ಮೈಸೂರು ದರ್ಬಾರ್ಗೆ ಕರ್ಕೊಂಡು ಹೋಗಿ ಇಲ್ಲ ನೀವು ಪದೇ ಪದೇ ಕಳಿಸ್ಬೇಕು ಅಂತಾನು ಕೂಡ ಹೇಳಿ ದರ್ಬಾರಲ್ಲಿ ಎಲ್ಲಾನು ಕೂಡ ಅದರ ಪ್ರದರ್ಶನವನ್ನು ಆಗ್ತಾ ಇತ್ತು.
ಸೊ ಇಂಥ ಒಂದು ಒಳ್ಳೆಯ ಪ್ರಭಾವ ನಮ್ಮ ಮೈಸೂರು ಅರಸರ ಮೇಲೂ ಇದೆ. ಸದಾ ಆ ಒಂದು ಪ್ರಭಾವ ಇರಲಿ, ನಿಮ್ಮ ಒಂದು ಮಾದರಿಯಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮ ಕರಾವಳಿಯಲ್ಲಿ ಅತ್ಯದ್ಭುತವಾದಂಥ ಒಂದು ಸಂಸ್ಕೃತಿ ಇದೆ, ಒಂದು ಅತ್ಯದ್ಭುತವಾದಂಥ ಒಂದು ಪ್ರಕೃತಿ ಇದೆ. ಎಲ್ಲನೂ ಕೂಡ ನಾವು ಕಾಪಾಡ್ತಾ ಮುಂದುವರಿಬೇಕಾಗಿದೆ. ಅದರ ಒಂದು ಕಾಳಜಿ ಇಟ್ಕೊಂಡು ಅದಕ್ಕೆ ಒಂದು ಅನುಗುಣವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಾಡಬೇಕಾಗಿದೆ. ಅದೆಲ್ಲನೂ ಕೂಡ ಮಾಡೋಣ. ನಮ್ಮ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲೂ ಕೂಡ ಈ ಒಂದು ಸಂಸ್ಕೃತಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರೋದು ಅತ್ಯವಶ್ಯ. ಈ ಒಂದು ಶಾಲೆ ಅದಕ್ಕೆ ಒಂದು ಮಾದರಿ ಅಂತ ನಾನು ಭಾವಿಸ್ತೀನಿ. ಸೊ ಅದಕ್ಕಾಗಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಹರಿ ಓಂ. ಈ ಶಾಲೆಯಲ್ಲಿ ಈಗ ನಡೆದಂಥ ಪ್ರದರ್ಶನ 100ಕ್ಕೆ 100 ಸ್ವದೇಶಿ. ಇದರಲ್ಲಿ ಚಟುವಟಿಕೆಯಲ್ಲಿದ್ದಂಥವರು ಹೊರಗಿನವರಿಲ್ಲ, ಕಲಿಸುವವರು ಹೊರಗಿನವರಿಲ್ಲ, ಎಲ್ಲ 100ಕ್ಕೆ 100 ಸ್ವದೇಶಿ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದಿದ್ದೀರಾ, ಎಲ್ಲ ಗೌರವವನ್ನು ತಿಳಿ ಬಂದಿದ್ದಾರೆ. ಎಲ್ರಿಗೂ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಅನೇಕ ಜನರ ಹೊಟ್ಟೆ ಹಸಿದಿರ್ಬೋದು. ಈಗ ಊಟದ ವ್ಯವಸ್ಥೆ ಇದೆ, ಇಲ್ಲಿ ಊಟ ಮಾಡಿ ಹೋಗಬೇಕು. ಸ್ವಾಮೀಜಿಯವರು. ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿವರೆಗೂ ಅದ್ಭುತವಾದಂಥ ಪ್ರದರ್ಶನ ನೀಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ವಾಮಿ ವಿವೇಕಾನಂದರು ಏನಾದರೂ ಇದನ್ನು ನೋಡಿಬಿಟ್ಟಿದ್ರೆ ಅದ್ಭುತ ಮತ್ತು ಪರಮಾದ್ಭುತ ಅಂತ ಹೇಳಿರ್ತಿದ್ರು. ಯಾಕೆ ಅಂತಂದರೆ ಸುಮಾರು 130 ವರ್ಷಗಳ ಹಿಂದೆ, 125 ವರ್ಷಗಳ ಹಿಂದೆ ವಿವೇಕಾನಂದರು ಹೇಳ್ತಿದ್ರು ಯಾವ ರೀತಿ ಶಿಕ್ಷಣ ನಮಗೆ ಬೇಕು ಅಂತ ಹೇಳಿ. ಅವ್ರು ಹೇಳ್ತಿದ್ರು ಚತುರ್ಮುಖಿಯಾದ ಶಿಕ್ಷಣ ಬೇಕು, ವ್ಯಕ್ತಿಯ ನಿರ್ಮಾಪಕ ಶಿಕ್ಷಣ ಬೇಕು, ಬೌದ್ಧಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ವ್ಯಕ್ತಿ ರೂಪುಗೊಳ್ಳಬೇಕು ಅಂತ ಕೆಲಸವನ್ನ ನಮ್ಮ ಶ್ರೀರಾಮ್ ವಿದ್ಯಾಕೇಂದ್ರ ಕಲ್ಲಡ್ಕದವರು ಹಲವಾರು ದಶಕಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ನಾನು ವಿಶೇಷವಾಗಿ ಡಾಕ್ಟರ್ಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಇದು ಇಡೀ ವರ್ಷಗಳ ಕಾಲ ನಿಮ್ಗೆ ಏನನ್ನ ಕಲಿಸಿದ್ದಾರೆ, ಏನು ಕಲಿಸ್ತಾ ಇದ್ದಾರೆ, ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ನೀವು ಯಾವ ರೀತಿ ಸ್ಪಂದಿಸ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಇವತ್ತು ತಾವು ಪ್ರದರ್ಶನ ಮಾಡಿದ್ದೀರಾ. ನಿಮಗೆ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸವನ್ನ ಯಾವ ರೀತಿ ಈ ಶಾಲೆ ತುಂಬಿದೆ ಅನ್ನೋದನ್ನ ತೋರಿಸ್ಲಿಕ್ಕಾಗಿ, ಮತ್ತು ಯಾವ ರೀತಿ ಇಡೀ ಶಿಕ್ಷಕ ಬಳಗ, ಮಾತೆಯರು, ಶಿಕ್ಷಕರು, ಆಡಳಿತ ಮಂಡಳಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ನಮ್ಮ ಧರ್ಮ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ನಮ್ಮ ಕಲ್ಲಡ್ಕದ ಶಾಲೆ ತುಂಬಾ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ. ಇದು ಮಾತನಾಡುವ ವೇದಿಕೆ ಅಲ್ಲ, ಇದನ್ನೆಲ್ಲ ನೀವು ಇವತ್ತು ಈಗ 2 ಗಂಟೆಯಿಂದ 2.5 ಗಂಟೆಗಳಿಂದ ಉಣಬಡಿಸಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ, ನನಗೂ 2 ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ಗೆ ಮತ್ತು ಆಡಳಿತ ಮಂಡಳಿಗೆ ಧನ್ಯವಾದಗಳು ಹೇಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಯಾರು ಸ್ವಲ್ಪ ಆಶೀರ್ವಾದ ಮಾಡ್ತೀರಾ ಮಕ್ಕಳಿಗೆ? ಯಾರು ಹೋಗ್ಬೋದು? ಮಾಡಿ ಮಾಡಿ. ನಾಗಣ್ಣವ್ರು ಏನಾರು ಇವರು ಮಾಡಲಿ. ಧರ್ಮವರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬಹುಶಃ ಸ್ವಲ್ಪ ಸಮಯ ಮುಂಚೆ ನಾನು ಈ ಶಾಲೆಗೆ ಬರುವಾಗ ಮಕ್ಕಳು ಹೇಗೆ ಒಂದು ಭಗವದ್ಗೀತೆಯ ಆರಾಧನೆ ಅಂದರೆ ಭಗವದ್ಗೀತೆ ಮಾಡ್ತಾ ಇದ್ರು, ಹಾಗೂ ಈ ಥರ ಒಂದು ಪ್ರದರ್ಶನ ಕೊಡುವಾಗ ನಾವು ಹೊರಗಿಂದ ಎಷ್ಟು ಶಕ್ತಿ ಇಲ್ಲಾದ್ರೆ ನಾವೆಷ್ಟು ಸ್ಟ್ರಾಂಗ್ ಆಗಿರಬೇಕು, ಒಳಗಿಂದ ಅಷ್ಟೇ ಮಟ್ಟಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಅಂಥ ಟ್ರೈನಿಂಗ್ ಅಂತ ಈ ಶಾಲೆಯಲ್ಲಿ ನಾವು ನೋಡುವಾಗ ಬಹುಶಃ ನಮ್ಗೆಲ್ಲರಿಗೆ ಸಹ ಒಂದು ನಾವು ಹೇಗೆ ನೆಕ್ಸ್ಟ್ ಬರುವಂತಹ ನಮ್ಮ ಜೀವನದಲ್ಲಿ ಹೇಗೆ ನಾವು ಜೀವನ ನಡೆಸಬೇಕಂತ ರೀತಿಯಲ್ಲಿ ಒಂದು ವೆರಿ ಗುಡ್ ಎಕ್ಸಾಂಪಲ್ ಆಗಿ ಅವರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಇದು ಬಹುಶಃ ನಮ್ಗೆ ಇವತ್ತೊಂದು ಇಲ್ಲಿಂದ ನಾವು ತಕೊಂಡು ಹೋಗುವಂತಹ ನಮಗೊಂದು ಸ್ಫೂರ್ತಿಯ ವಿಷಯ ಆಗಿದೆ. ಸೊ ಧನ್ಯವಾದಗಳು ಹಾಗೂ ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಎಲ್ಲ ಮಕ್ಕಳೇ, ನೀವು ಮೊದಲು
ಕೃತಜ್ಞತರಾಗಬೇಕಾಗಿರೋದು ನಿಮ್ಮ ಹಿಂದುಗಡೆ ನಿಂತಿರುವ ಎಲ್ಲ ಮಾತೆಯರಿಗೆ, ಇಡೀ ಊರಿನ ಜನರ ಪರವಾಗಿ ನಾನು ಮಾತೆಯರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮ ಮಕ್ಕಳನ್ನು ನೀವು ಇಷ್ಟು ವ್ಯವಸ್ಥಿತವಾಗಿ ತರಬೇತಿಗೊಳಿಸಿ ಈ ರಾಷ್ಟ್ರದ ಪರಂಪರೆಯನ್ನು ಉಳಿಸ್ಲಿಕ್ಕೆ ಕಷ್ಟಪಡ್ತಾ ಇರೋದು ನೋಡಿದ್ರೆ ಭವಿಷ್ಯದಲ್ಲಿ ನಾವೆಲ್ಲರೂ ಸುಖವಾಗಿರ್ತೀವಿ ಅನ್ನೋದು ನನಗೆ ಸಾಬೀತಾಗಿದೆ. 2 ಪರಂಪರೆ ಇದೆ, ಒಂದು ನೀವು, ಇನ್ನೊಂದು ವೇದಿಕೆಯಲ್ಲಿರುವ ನಮ್ಮ ಮಹಾರಾಜರದು ಚರಿತ್ರೆ ಈಗಾಗಲೇ ಒಂದು ಚುಟುಕಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ. ಡಾಕ್ಟರ್ ಕೂಡ ಅದನ್ನು ಹೇಳಿದ್ರು. ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಮಾಡುವ ಕೆಲಸ ನಿಮಗಿದೆ. ನಿಮ್ಮ ಸಾಹಸವನ್ನು ನೋಡಿದ ಮೇಲೆ ನನಗೆ ನಿಜವಾಗಿ ಸಂತೋಷ ಆದದ್ದು ನಿಮ್ಮ ಪೂಜ್ಯರಾದ ಎಲ್ಲ ಟೀಚರ್ಸ್ಗಳು ಮತ್ತು ಮಾತೆಯರು. ನಿಮಗೆ ನಾನು ನನ್ನ ಪರವಾಗಿ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಾನು ನಿಮ್ಗೆಲ್ಲರಿಗೂ ಕೃತಜ್ಞತೆ ಹೇಳ್ತೇನೆ. ಮಾತೆಯರೇ, ನಿಮ್ಮ ಶ್ರಮ ಹೀಗೆ ಇರಲಿ. ನಮ್ಮ ಮಕ್ಕಳನ್ನು ರಾಷ್ಟ್ರದ ಆಸ್ತಿಯನ್ನಾಗಿ ನೀವು ಮಾಡ್ತೀರಿ ಅನ್ನುವ ಭರವಸೆಯೊಂದಿಗೆ ನನ್ನ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನನಗೆ ಅನಿಸಿದ್ದು, ನಮ್ಮ ದೇಶದ ಆರ್ವಾಚೀನ ವಿಶ್ವವಿದ್ಯಾನಿಲಯಗಳು ತಕ್ಷಶಿಲಾ, ನಾಲಂದ, ವಿಕ್ರಮಶೀಲ, ವಲ್ಲಭಿ, ಸೋಮನಾಥ, ವೈಭವದ ವಿಶ್ವವಿದ್ಯಾನಿಲಯಗಳು ಆ ಕಾಲದಲ್ಲಿ ಹೇಗಿರಬಹುದು ಅದನ್ನು ನಾವು ಅನುಭವಿಸಿಲ್ಲ. ಬಹುಶಃ ಈ ಸಂಭ್ರಮ, ಈ ಒಂದು ವಾತಾವರಣ ನೋಡಿದಾಗ ಅದನ್ನು ಮರುಕಳಿಸಿದೆ ಅಂತ ನಾನು ಅಂದ್ಕೊಳ್ತೀನಿ. ಇದಕ್ಕೆ ಶ್ರೀರಾಮ ವಿದ್ಯಾಲಯ, ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಸರ್ ಅವರ ಇಡೀ ಸಮಸ್ತ ತಂಡ ದಶಕಗಳಿಂದ ಈ ರೀತಿಯ ಗುಣಮಟ್ಟದ ಶಿಕ್ಷಣ ಮತ್ತು ಸಂಸ್ಕೃತಿ ಪ್ರಸಾರವನ್ನು, ಒಂದು ಅಭ್ಯಾಸವನ್ನು ಮಾಡಿಕೊಂಡು ಬಂದಿರೋ ಒಂದು ಬಹಳಷ್ಟು ಮಾದರಿ. ನಿಜಕ್ಕೂ ಖುಷಿಯಾಗಿದೆ. ಧನ್ಯವಾದಗಳು. ಯಾರು ಒಂದು ಸ್ವಲ್ಪ ಮಾತಾಡೋರು? ಆಪ್ sorry. जय श्री राम। अभी मेरी भाषा है, कुछ लोगों को शायद यहाँ समझ में न आए, लेकिन ये जो अद्भुत और अलौकिक यहाँ पर बच्चों द्वारा जो प्रदर्शन किया गया है, मैं इसको देख के बहुत भावविभोर और हृदय की गति से मैं सबको बधाई देना चाहता हूँ। इस टीम को भी मैं बधाई देना चाहता हूँ जो इनके पीछे निरंतर प्रयास करके इनको इस स्तर तक ले आए हैं। और ये इनका प्रदर्शन इस राज्य के इस स्कूल के लिए नहीं है, ये एक राज्य स्तर का प्रोग्राम था। देखने में बहुत ही अलौकिक लगा। मैं इस कॉलेज के और इस प्राथमिक स्तर बहुत पहले यहाँ शुरू कर दिया गया था, लेकिन अभी फ़िलहाल यहाँ पे महाराजा जी मैसूर के आए हुए हैं और मैं इनका भी बहुत बहुत आदर सम्मान करता हूँ। स्वामी मठ जो हैं इनका भी मैं चरण स्पर्श करता हूँ और यहाँ पे सभी लोग का मैं तहे दिल से सम्मान करते हुए अपनी वाणी को विराम देता हूँ। जय श्री राम। ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.